ರಾಜ್ಯದ ಮೇಲೆ ಮುಂಗಾರು ಮುನಿಸು, ರಾಜ್ಯದಲ್ಲಿ ಆವರಿಸ್ತಾ ಇದೆ ಜಲಕ್ಷಾಮದ ಆತಂಕ. ಕೆಆರ್ಎಸ್ ಡ್ಯಾಮ್ ಮತ್ತಷ್ಟು ತಳಮಟ್ಟಕ್ಕೆ ನೀರು ಇಲ್ಲಿ ಕುಸಿತಾ ಇರೋದು. ಈಗಾಗಲೇ ಡೆಡ್ ಸ್ಟೋರೇಜ್ ತಲುಪಿಯಾಗಿದೆ. ಕೆಆರ್ಎಸ್ನಲ್ಲಿ ಸದ್ಯಕ್ಕೆ 80 ಅಡಿಯಷ್ಟೇ ಇದೆ ನೀರು. ಪ್ರಮುಖವಾಗಿ 10.811 TMCಯಲ್ಲಿ 3.811 TMC ನೀರನ್ನಷ್ಟೇ ಬಳಕೆ ಮಾಡೋದಕ್ಕೆ ಸಾಧ್ಯ ಇದೆ. ಹೀಗಾಗಿ ಹೇಗೆ ಅನ್ನೋ ಪ್ರಶ್ನೆ ಇದೆ. ಕಾವೇರಿ ಕೊಳ್ಳದಲ್ಲಿ ಮಳೆ ಆಗ್ತಾ ಇಲ್ಲ. ಹಳೆ ಮೈಸೂರು ಭಾಗದ ಜೀವನಾಡಿ ಆಗಿರುವಂತಹ ಮಂಡ್ಯ ಜಿಲ್ಲೆಯ ಶ್ರೀರಂಗಪಟ್ಟಣ ತಾಲೂಕಿನ ಕೆಆರ್ಎಸ್ ಜಲಾಶಯ ಕಳೆದ ವರ್ಷ ನೋಡಿದ್ರೆ ಮನಸ್ಸಿಗೆ ಉಲ್ಲಾಸ ಆಗ್ತಾ ಇತ್ತು. ಆದರೆ ಈ ಬಾರಿ ನೋಡ್ತಾ ಇದ್ರೆ ಸಂಕಟ ಆಗ್ತಾ ಇದೆ. ಯಾಕಂದ್ರೆ ಸಂಪೂರ್ಣವಾಗಿ ಕೆಆರ್ಎಸ್ ಜಲಾಶಯ ಬರಿದಾಗುವಂಥ ಸೂಚನೆಗಳು ಕೂಡ ಕಾಣ್ತಾ ಇದೆ. ಈಗಾಗಲೇ ಮುಂಗಾರು ಮಳೆ ಪ್ರವೇಶವಾಗಿ 1 ವಾರಗಳಾಗಿದೆ. ಆದರೂ ಸಹ ಕಾವೇರಿ ಜಲಾನಯನ ಪ್ರದೇಶದಲ್ಲಿ ಇದುವರೆಗೂ ಕೂಡ ಮಳೆ ಆಗಿಲ್ಲ. ಈ ನಿಟ್ಟಿನಲ್ಲಿ ಕೆಆರ್ಎಸ್ ಜಲಾಶಯ ಸಂಪೂರ್ಣವಾಗಿ ಬರಿದಾಗುವಂಥ ಸೂಚನೆಗಳು ಕೂಡ ಕಂಡುಬರ್ತಾ ಇದೆ. ಈ ಬಾರಿ ಹಿಂಗಾರು ಮಳೆ ಸಹ ಆಗಿಲ್ಲ. ಆ ನಿಟ್ಟಿನಲ್ಲಿ ಕೆಆರ್ಎಸ್ ಜಲಾಶಯದಲ್ಲಿ ಸದ್ಯ 80 ಅಡಿ ನೀರು ಇರುವಂಥದ್ದು ಅಷ್ಟೇ. ಇನ್ನು TMC ಲೆಕ್ಕಾಚಾರದಲ್ಲಿ ಹೇಳಬೇಕು ಅಂದರೆ 11 TMC ನೀರಷ್ಟೇ ಬಾಕಿ ಇರುವಂಥದ್ದು. ಈ ನಿಟ್ಟಿನಲ್ಲಿ 4 TMC ಅಷ್ಟೇ ಬಳಕೆಗೆ ಯೋಗ್ಯವಾಗಿದೆ. ಇನ್ನು ಉಳಿದ 7 TMC ಡೆಡ್ ಸ್ಟೋರೇಜ್, ಅಂದರೆ ಆ ನೀರನ್ನು ಬಳಕೆ ಮಾಡ್ಕೊಳ್ಳೋಕ್ಕೆ ಆಗಲ್ಲ. ಒಂದು ವೇಳೆ ಈ ಒಂದು ಮುಂದಿನ ವಾರಗಳಲ್ಲಿ ಮಳೆ ಬೀಳಲಿಲ್ಲ ಅಂತ ಅಂದರೆ ಸಂಪೂರ್ಣವಾಗಿ ಕೆಆರ್ಎಸ್ ಜಲಾಶಯ ಬರಿದಾಗುವಂಥ ಸಾಧ್ಯತೆಗಳು ಕೂಡ ಇರುವಂಥದ್ದು. ಸದ್ಯ ಏನು ನೀರಿದೆ ಅದು ಕುಡಿಯೋಲಿಕ್ಕೆ ಮಾತ್ರ, ಅದು ಕೂಡ ಜುಲೈ 2ನೇ ವಾರದವರೆಗೆ ಕುಡಿಯೋಕೆ ನೀರು ಮಾತ್ರ ಇದೆ. ಜುಲೈ 2ನೇ ವಾರದವರೆಗೆ ಮಳೆ ಏನಾದರೂ ಬೀಳಲಿಲ್ಲ ಅಂತಂದರೆ ಕುಡಿಯೋ ನೀರು ಕೂಡ ಸಾಕಷ್ಟು ಅಭಾವ ಎದುರಾಗುವಂಥ ಸಾಧ್ಯತೆಗಳು ಕೂಡ ದಟ್ಟವಾಗಿ ಕಾಣ್ತಾ ಇದೆ. ದೃಶ್ಯದಲ್ಲಿ ನೋಡಬಹುದಾಗಿದೆ ಕೆಆರ್ಎಸ್ನ ಗೇಟ್ಗಳಿಂದ ಏನಿದಾವೆ ಅಲ್ಲೆಲ್ಲವೂ ಕೂಡ ಸಂಪೂರ್ಣವಾಗಿ ನೀರಿಲ್ಲದೆ ಎಲ್ಲವೂ ಕೂಡ ಬಂಡೆ ಮತ್ತು ಕಲ್ಲುಗಳು ಸಂಪೂರ್ಣವಾಗಿ ಬರಿದಾಗಿರುವಂಥ ದೃಶ್ಯಾವಳಿಗಳನ್ನು ಗಮನಿಸಬಹುದಾಗಿರುವಂಥದ್ದು. ಕಳೆದ ವರ್ಷ ಈ ಬಾರಿಗೆ ಸಂಪೂರ್ಣವಾಗಿ ಕೆಆರ್ಎಸ್ ಜಲಾಶಯ ಭರ್ತಿ ಆಗಿತ್ತು. ಅಂದರೆ ಕಳೆದ ವರ್ಷ ಉತ್ತಮವಾದಂಥ ಮಳೆ ಬಿದ್ದಂಥ ಪರಿಣಾಮವಾಗಿ ಕೆಆರ್ಎಸ್ ಜಲಾಶಯ ವರ್ಷದಲ್ಲಿ 2 ಬಾರಿ ಭರ್ತಿ ಆಗಿತ್ತು. ಆದರೆ ಈ ಬಾರಿ ಹಿಂಗಾರು ಮಳೆಯೂ ಕೂಡ ಆಗಿಲ್ಲ, ಮತ್ತು ಮುಂಗಾರು ಮಳೆ ಅಂದರೆ ಪ್ರವೇಶವಾಗಿ ಕರ್ನಾಟಕಕ್ಕೆ 1 ವಾರಗಳು ಕಳೆದಿವೆ. ಆದರೂ ಕೂಡ ಇಂದಿಗೂ ಕೂಡ ಮಳೆಯೂ ಕೂಡ ಬಿದ್ದಿಲ್ಲ. ಈ ನಿಟ್ಟಿನಲ್ಲಿ ಕೆಆರ್ಎಸ್ ಜಲಾಶಯದ ಒಡಲು ಸುತ್ತಲೂ ಕೂಡ ಬರಿದಾಗಿರುವಂಥ ದೃಶ್ಯಾವಳಿಗಳನ್ನು ಕಾಣ್ತಾ ಇದ್ದೀವಿ. ಕೇವಲ 11 TMC ನೀರಷ್ಟೇ ಬಾಕಿ ಇರುವಂಥದ್ದು. ಈ ಪೈಕಿ 4 TMC ಮಾತ್ರವನ್ನ ಬಳಕೆಗೆ ಯೋಗ್ಯವಾಗಿದೆ. ಇನ್ನು ಉಳಿದ 7 TMC ನೀರು ಡೆಡ್ ಸ್ಟೋರೇಜ್ ಆಗಿರುವಂಥದ್ದು. ದೃಶ್ಯದಲ್ಲಿ ಗಮನಿಸಬಹುದಾಗಿರುವಂಥದ್ದು ಇಲ್ಲಿ ಕಾಲುವೆಯನ್ನು ನೋಡ್ತಾ ಇದ್ದೀವಿ. ಆ ಮುಖಾಂತರವಾಗಿ ಇದೀಗ ಕುಡಿಯೋ ನೀರಿಗಾಗಿ ನೀರು ಹೋಗ್ತಾ ಇದೆ. ಯಾಕಂದ್ರೆ ಗೇಟ್ಗಳಲ್ಲಿ ನೀರು ಹೋಗೋಕ್ಕೆ ಅಷ್ಟು ಪ್ರಮಾಣದ ನೀರಿಲ್ಲ. ಆ ನಿಟ್ಟಿನಲ್ಲಿ ಆಗಿನ ಕಾಲದಲ್ಲಿ ಕೂಡ ಡ್ಯಾಮ್ ಅನ್ನ ಒಂದು ತಂತ್ರಜ್ಞಾನದ ಮೂಲಕವಾಗಿ ಬಳಕೆ, ಅಂದ್ರೆ ಡೆಡ್ ಒಂದು ಕಡಿಮೆ ನೀರಿಗೆ ಬಂದಂಥ ಸಂದರ್ಭದಲ್ಲಿ ಅದನ್ನು ಹೇಗೆ ಉಪಯೋಗಿಸ್ಕೋಬೇಕು ನಿಟ್ಟಿನಲ್ಲಿ ಕೂಡ ಒಂದು ತಂತ್ರಜ್ಞಾನವನ್ನ ಮಾಡಿದ್ರು. ಆ ನಿಟ್ಟಿನಲ್ಲಿ ಆ ಒಂದು ಕಾಲುವೆ ಮೂಲಕವಾಗಿ ಸದ್ಯ ಕುಡಿಯೋ ನೀರಿಗಾಗಿ ಬಳಕೆ ಮಾಡ್ಕೋತಾ ಇದ್ದಾರೆ. ಈಗಾಗಲೇ ಬೆಳೆಗಳು ಕೂಡ ನೀರು ಕೊಡ್ತಾ ಇದ್ದಾರೆ. ಬೆಳೆಗಳು ಕೂಡ ಇದೇ ಕಾಲುವೆಯಲ್ಲಿ ನೀರು ಹೋಗ್ತಾ ಇದೆ. ಯಾಕಂದ್ರೆ ಗೇಟ್ಗಳಲ್ಲಿ ನೀರು ಹೋಗಕ್ಕೆ ಕೂಡ ಸಾಧ್ಯ ಇಲ್ಲ, ಯಾಕಂದ್ರೆ ಅಷ್ಟು ಪ್ರಮಾಣದಲ್ಲಿ ನೀರಿಲ್ಲ. ಆ ನಿಟ್ಟಿನಲ್ಲಿ ಇರುವಂತ ನೀರನ್ನ ಈ ಒಂದು ಕಾಲುವೆ, ಅಂದ್ರೆ ಡ್ಯಾಮ್ ಒಳಗಡೆ ಇರುವಂತ ಒಂದು ಕಾಲುವೆ ಮುಖಾಂತರವಾಗಿ ತಗೋತಾ ಇರುವಂತದ್ದು. ಆ ನಿಟ್ಟಿನಲ್ಲಿ ಸಾಕಷ್ಟು ನಿಟ್ಟಿನಲ್ಲಿ ಕೂಡ ಕುಡಿಯೋ ನೀರು ಕೂಡ ಅಭಾವ ಆಗ್ಬೋದು. ಅಂದ್ರೆ ಇದು ಕಾಲುವೆಯಲ್ಲಿ ಹೋಗ್ತಾ ಇರೋ ದೃಶ್ಯಾವಳಿಗಳು ಕೇವಲ ಕುಡಿಯೋ ನೀರಿಗಾಗಿ ಬಳಕೆ ಮಾಡ್ಕೊಳ್ಳೋಕೆ ಸಾಧ್ಯವಾದಂತಹ ನೀರಾಗಿರುವಂಥದ್ದು. ಆ ನಿಟ್ಟಿನಲ್ಲಿ ಕುಡಿಯೋ ನೀರಿಗೆ ಯೋಗ್ಯವಾದಂಥ ನೀರು ಇದಾಗಿದೆ. ಆ ನಿಟ್ಟಿನಲ್ಲಿ ಇದನ್ನ ಕುಡಿಯೋ ನೀರಾಗಿ ಬಳಕೆ ಮಾಡ್ಕೊಳ್ಳಲಾಗ್ತಾ ಇದೆ. ಒಂದು ವೇಳೆ ಮುಂದಿನ ದಿನಗಳಲ್ಲಿ ಉತ್ತಮವಾದಂಥ ಮಳೆ ಬೀಳಿದಂಥ ಸಂದರ್ಭದಲ್ಲಿ ಕೆಆರ್ಎಸ್ ಅಣೆಕಟ್ಟೆಯಲ್ಲಿರುವಂತಹ ನೀರೆಲ್ಲವೂ ಕೂಡ ಬರಿದಾಗುವಂತಹ ಸಾಧ್ಯತೆ ಕೂಡ ದಟ್ಟವಾಗಿ ಕಾಣ್ತಾ ಇರುವಂಥದ್ದು. ಈ ನಿಟ್ಟಿನಲ್ಲಿ ಮೈಸೂರು, ಮಂಡ್ಯ, ಬೆಂಗಳೂರು ಸೇರಿದಂತೆ ಇನ್ನಿತರ ನಗರಗಳಿಗೂ ಕೂಡ ಕುಡಿಯೋ ನೀರಿನ ಅಭಾವ ಕೂಡ ಸೃಷ್ಟಿ ಆಗ್ಬೋದು. ಆ ನಿಟ್ಟಿನಲ್ಲಿ ಈಗಿನಿಂದಲೇ ಕೂಡ ನೀರನ್ನ ಮಿತವಾಗಿ ಬಳಸಿ ಅಂತೇಳಿ ಕೂಡ ಕಾವೇರಿ ನೀರಾವರಿ ನಿಗಮದ ಅಧಿಕಾರಿಗಳು ಕೂಡ ಸೂಚನೆ ನೀಡಿದ್ದಾರೆ. ಇನ್ನೊಂದು 2-3 ದಿನಗಳಲ್ಲಿ ಈಗ ಕೊಟ್ಟಿರುವಂಥ ನೀರಿಗೆ, ಬೆಳೆಗಳಿಗೆ ನೀರು ಕೊಟ್ಟಿದ್ದಾರೆ, ಅದನ್ನು ಕೂಡ ತಡೆ ಹಿಡಿಯುವಂಥ ಸಾಧ್ಯತೆ ಕೂಡ ದಟ್ಟವಾಗಿ ಕಾಣ್ತಾ ಇದೆ. ಯಾಕಂದರೆ ಈಗಾಗಲೇ ಬೆಳೆಗಳಿಗೆ ನೀರು ಕೊಟ್ಟಿರುವಂಥ ಹಿನ್ನೆಲೆಯಲ್ಲಿ ಒಂದಷ್ಟು ಪ್ರಮಾಣದಲ್ಲಿ ನೀರು ಕೂಡ ಕಡಿಮೆ ಆಗಿದೆ. ಅಧಿಕಾರಿಗಳು ಸಹ ಮಳೆ ಬೀಳ್ಬೋದು, ಮಳೆ ಬಿದ್ದಂಥ ಸಂದರ್ಭದಲ್ಲಿ ಕೆಆರ್ಎಸ್ ಜಲಾಶಯಕ್ಕೆ ಒಂದಷ್ಟು ಪ್ರಮಾಣದಲ್ಲಿ ನೀರು ಬರುತ್ತೆ ಅಂತೇಳಿ ಕೂಡ ನಿರೀಕ್ಷೆ ಇಟ್ಟಿದ್ರು. ಆದರೆ ಈ ವಾರವೂ ಕೂಡ ಮುಂಗಾರು ಪ್ರವೇಶವಾದರೂ ಕೂಡ ಯಾವುದೇ ರೀತಿಯಂಥ ಮಳೆ ಬಿದ್ದಿಲ್ಲ. ಕಾವೇರಿ ಜಲಾನಯನ ಪ್ರದೇಶದಲ್ಲಿ ಪ್ರತಿನಿತ್ಯವೂ ಕೂಡ ಮಳೆ ಬರುವಂಥ ವಾತಾವರಣಗಳು ಕೂಡ ಕಂಡುಬರ್ತಾ ಇದೆ. ಆದರೆ ಮಳೆ ಬೀಳ್ತಾ ಇಲ್ಲ. ಅಂದ್ರೆ ಮೋಡ ಕಟ್ಟುತ್ತೆ, ಆ ಮೋಡವೆಲ್ಲವೂ ಕೂಡ ಗಾಳಿಗೆ ಚಿದ್ರಿ ಮಳೆ ಕೂಡ ಬೀಳ್ತಾ ಇಲ್ಲ. ಇದರಿಂದಾಗಿ
KRS ಜಲಾಶಯಕ್ಕೆ ನೀರು ಕೂಡ ಬರ್ತಾ ಇಲ್ಲ. ಪ್ರತಿನಿತ್ಯವೂ ಅಂದರೆ ಕಳೆದ ವರ್ಷ ಸಾವಿರಾರು ಕ್ಯೂಸೆಕ್ಸ್ ನೀರಿನ ಲೆಕ್ಕದಲ್ಲಿ ಒಳ ಹರಿವು ಬರ್ತಾ ಇತ್ತು. ಆದರೆ ಈ ಬಾರಿ 300-400 ಕ್ಯೂಸೆಕ್ಸ್ ನೀರು ಅಂದರೆ ಅಲ್ಲಲ್ಲಿ ಏನು ನೀರು ಇರ್ತಿತ್ತು ಅದು ಮಾತ್ರ ಬರ್ತಾ ಇರುವಂಥದ್ದು. ಅದು ಯಾವುದೇ ರೀತಿಯಂತೂ ಕೂಡ ಸಾಲ್ತಾ ಇಲ್ಲ. ಇದರಿಂದಾಗಿ KRS ಜಲಾಶಯದ ಒಡಲು ದೃಶ್ಯದಲ್ಲಿ ಕಾಣಬಹುದಾಗಿರುವಂಥದ್ದು. ಕಳೆದ ವರ್ಷ ಅಂದರೆ ಪ್ರತಿ ವರ್ಷವೂ ಕೂಡ KRS ಜಲಾಶಯ ಭರ್ತಿ ಆದಂಥದ್ದಂದರೆ 100 ಅಡಿ ಭರ್ತಿ ಆಗ್ತಿದ್ದಂತೆ ಕೂಡ ಎಲ್ಲ ಪ್ರದೇಶವನ್ನು ಕೂಡ ಆವರಿಸ್ಕೊಂಡು ನೋಡಿದಂಥ ಅಂದರೆ ಕಣ್ಣಾಯಿಸಿದ ಕಡೆ ಎಲ್ಲ ಕೂಡ ನೀರು ತುಂಬಿ ತುಳುಕ್ತಾ ಇತ್ತು. ಆದರೆ ಈ ಬಾರಿ ಮಳೆ ಇಲ್ಲದಂಥ ಕಾರಣವಾಗಿ ಕೇವಲ ಒಂದು ಚಿಕ್ಕ ಕಟ್ಟೆ ಅಂತಂದರೆ ಅಲ್ಲಲ್ಲಿ ನೀರು ನಿಂತಿರುವಂಥ ದೃಶ್ಯಾವಳಿಗಳನ್ನು ಕಾಣ್ಬೋದು. ಸುತ್ತೆಲ್ಲವೂ ಕೂಡ ಬರಿದಾಗಿರುವಂಥ ವಾತಾವರಣನ ಗಮನಿಸಬಹುದಾಗಿರುವಂಥದ್ದು. ಇದರಿಂದಾಗಿ ಮುಂದಿನ ದಿನಗಳಲ್ಲಿ ಏನು ಬೇಕಾದ್ರೂ ಆಗ್ಬೋದು. ಅಂದರೆ ಮಳೆ ಬಿದ್ದಂಥ ಸಂದರ್ಭದಲ್ಲಿ ಉತ್ತಮವಾದಂಥ ಮಳೆ ಬಿದ್ದರೆ KRS ಜಲಾಶಯ ಮತ್ತೆ ಹಳೆಯ ಅಂದರೆ ಕಳೆದ ವರ್ಷ ಏನು ಅದ್ಭುತವಾಗಿ ಒಂದು ಕಟ್ಟೆ ಬೇಗ 2 ಬಾರಿ ತುಂಬಿತ್ತು, ಅದೇ ರೀತಿಯಾಗಿ ಈ ಬಾರಿ ಕೂಡ ಭರ್ತಿಯಾಗಿ ಬಾಗಿಣವನ್ನು ಅರ್ಪಿಸಬಹುದು. ಒಂದು ವೇಳೆ ಮುಂಗಾರು ಮಳೆ ಈ ಬಾರಿ ಉತ್ತಮವಾಗಿ ಆದಂಥ ಸಂದರ್ಭದಲ್ಲಿ ಈ ಬಾರಿ ಕುಡಿಯುವ ನೀರು ಕೂಡ ಹಾಹಾಕಾರ ಎದುರಾಗುವಂತಹ ಸಾಧ್ಯತೆ ಕೂಡ ದಟ್ಟವಾಗಿ ಕಾಣ್ತಾ ಇದೆ. ಜನರು ನೀರನ್ನು ಹಿತವಾಗಿ ಮಿತವಾಗಿ ಬಳಸಬೇಕು. ಒಂದು ವೇಳೆ ಮುಂಗಾರು ಮಳೆ ಬಂದಂಥ ಸಂದರ್ಭದಲ್ಲಿ ಡ್ಯಾಮ್ ತುಂಬಿಕೊಳ್ಳುತ್ತೆ, ನೀರಿಗೆ ಯಾವುದೇ ರೀತಿಯ ಸಮಸ್ಯೆ ಆಗಲ್ಲ. ಮುಂಗಾರು ಮಳೆ ಬೀಳದಂಥ ಸಂದರ್ಭದಲ್ಲಿ ಜನರು ಕುಡಿಯುವ ನೀರಿಗೆ ಹನಿಯೂ ಕೂಡ ಕಷ್ಟಪಡುವಂಥ ಸ್ಥಿತಿ ನಿರ್ಮಾಣ ಆಗುತ್ತೆ. ಹೀಗಾಗಿ ಜನರು ಕುಡಿಯುವ ನೀರನ್ನು ಹಿತವಾಗಿ ಮಿತವಾಗಿ ಬಳಸಬೇಕು ಅನ್ನೋದು ನಮ್ಮ ಕಳಕಳಿಯಾಗಿರುವಂಥದ್ದು. ಕ್ಯಾಮ್ರಾ ಪರ್ಸನ್ ವಿನೋದ್ ಜೊತೆ ರೋಹಿತ್ ದೇವರಹಳ್ಳಿ, ಪಬ್ಲಿಕ್ ಟಿವಿ, ಮಂಡ್ಯ.